ಇದು ಕಲರ್ ಸೂಪರ್ ನ ಮಜಾವೋ ಮಜಾ ಭಾರತ. ನಾನು ಮಜಾ ಭಾರತದ ಮಹಾನ್ ಮಜಾ ನಿರೂಪಕ ನಿರಂಜನ್ ದೇಶಪಾಂಡೆ. ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮ್ಮ ಆಸ್ಥಾನದಲ್ಲಿ ಗಂಡ ಹೆಂಡತಿ ಅನ್ನೋ ಒಂದು ಅದ್ಭುತವಾದ ಥೀಮ್ನ ತಗೊಂಡು ನಮ್ಮ ಆಸ್ಥಾನ ಕಲಾವಿದರು ಕಾಮಿಡಿ ಮೇಲ್ ಕಾಮಿಡಿ, ಕಾಮಿಡಿ ಮೇಲ್ ಕಾಮಿಡಿ ಮಾಡ್ತಾನೆ ಇದ್ದಾರೆ, ನಿಮ್ಮೆಲ್ಲರನ್ನು ನಗಿಸ್ತಾನೆ ಇದ್ದಾರೆ. ಆ ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಕಂಟಿನ್ಯೂ ಆಗುತ್ತೆ. ನಮ್ಮ ಪ್ರದರ್ಶನಗಳನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಆಸ್ಥಾನದ ಮಜಾಧಿಪತಿಗಳಾದಂತಹ ಶ್ರೀಯುತ ಸನ್ಮಾನ್ಯ ಗುರುಕಿರಣ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀವಿ. ನಮಸ್ಕಾರ ಸರ್. ಹಾಗೆ ಡಿಂಪಲ್ ಕ್ವೀನ್ ಬಹಳ ಚೆನ್ನಾಗಿ ನಗ್ತಾರೆ, ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ತುಂಬಾ ಈಸಿ. ಜೀವನದಲ್ಲಿ ನಾಟಕ ಮಾಡೋದು ಇದೆಯಲ್ಲ ಅದು ತುಂಬಾನೇ ಕಷ್ಟ. ಅದು ಒಂದೇ ಟೈಮ್ಗೆ 1, 2, 3 ಕ್ಯಾರೆಕ್ಟರ್ ಮಾಡೋದು ತುಂಬಾ ಕಷ್ಟ ರೀ. ಇಲ್ಲಿ ಒಂದು ರಿಯಲ್ ಲೈಫ್ ಡ್ರಾಮಾ ನಡೀತಾ ಇದೆ, ಸಿಕ್ಕಾಪಟ್ಟೆ ಮಜಾ ಇದೆ, ಬನ್ನಿ ನೋಡೋಣ. ನಮಸ್ಕಾರ ಸರ್, ನನ್ನ ಹೆಸರು ಸುಮಾದೇವಿ ಅಂತ. ಸುಮಂಗಲಿ ಸುಮಾದೇವಿ ಸರ್. ಗಂಡನನ್ನು ದೇವ ಅಂತ ಪೂಜಿಸೋ ಆರಾಧಿಸೋ ಸುಮಂಗಲಿ ಸುಮಾದೇವಿ ಸರ್. ನನ್ ಗಂಡ ಆಚೆ ಹೋದ್ರೆ ಅನಾಹುತ ಆದ್ರೆ ನಾನು ವಿಧವೆ ಆಗ್ತೀನಿ ಅಂತ ಮನೇಲೆ ಕೂರ್ಸಿ ಪೂಜೆ ಮಾಡಿ ಆರಾಧಿಸೋ ಸುಮಂಗಲಿ ಸುಮಾದೇವಿ ಸರ್. ಸಂಸಾರದಲ್ಲಿ ಗಂಡ ಅನ್ನೋನು ಪೆನ್ಸಿಲ್ ಇದ್ದಂಗೆ, ಹೆಂಡತಿ ಅನ್ನೋಳು ರಬ್ಬರ್ ಇದ್ದಂಗೆ. ಗಂಡ ತಪ್ಪು ಮಾಡ್ತಾನೆ, ಹೆಂಡತಿ ಅಳಿಸ್ಬೇಕು. ನನ್ ಗಂಡ ನೆನ್ನೆ ಬೇಡ ಅಂದ್ರು ತಪ್ಪು ಮಾಡ್ದ, ನಾನು ಅಳಿಸ್ಬಿಟ್ಟೆ. ನೆನ್ನಂದು ತಪ್ಪು ಮಾಡ್ದ, ನಾನು ಅಳಿಸ್ಬಿಟ್ಟೆ. ಅಯ್ಯಯ್ಯೋ, ನನ್ ಪತಿ ದೇವ್ರನ್ನೇ ಮರ್ತ್ಬಿಟ್ಟೆ. ಕೂಗ್ತೀನಿ, ಪತಿ ದೇವ್ರೇ, ಈ ಪತಿ ದೇವ್ರೇ, ಕೇಳಿಸ್ತಾ ಇಲ್ಲ ಅಂತದೆ. ಈ ಕರೀತೀನಿ, ಅಯ್ಯೋ ನಿನ್ ಯಾಕೆ ಕೂಟಾಗ ನಿನ್ ಬಾಯಿಲ್ ಮಣ್ಣಾಕ ಕೂಗ್ತಾರೆ ಕೇಳಿಸಲ್ಲ. ನಿನ್ ಯಾಕೆ ಹೋಗ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ತಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಏನು ಅಂದ್ರೆ ಆಶೀರ್ವಾದ ಮಾಡಿ. ಗಂಡ ಒಂಥರ ದೇವ್ರಿದ್ದಂಗೆ, ನಿಮ್ಗೆ ಒಳ್ಳೇದಾಗ್ಲಿ. ಸಂಸಾರ ಅನ್ನೋ ಯುದ್ಧದಲ್ಲಿ ಗೆದ್ದು ಬನ್ನಿ. ನೀನ್ ಯಾಕೆ ಬಾ ಅಂದ್ರೆ ಕೋಚೆ ಕುಣ್ಕ ಬತ್ತವನೆ ಕರ್ತೀಯ. ಇಲ್ಲ ನೇವಾಗಿತ್ತು ಕೇಳ್ತೆ ಸೆಂಟ ಕಣದಲ್ವಾ. ಅಯ್ಯೋ ಹಂಗಲ್ಲ ರೀ, ಏನ್ ಮಾಡ್ತಿದ್ರಿ? ಹಿಟ್ ರುಬ್ತಾ ಇದ್ನಲ್ಲ, ಕೇಳಿಸ್ನಿಲ್ಲ. ಅಯ್ಯೋ ಊಟ ಮಾಡ್ತಿದ್ದೆ ಅಂತ ಹೇಳಿ. ಊಟ ಮಾಡ್ತಾ ಇತ್ತಿಲ್ಲ, ಹಿಟ್ ರುಬ್ತಾ ಇದ್ದೆ. ಊಟ ಅಂತ ಹೇಳ್ರಿ. ಅಯ್ಯ ಊಟ ಮಾಡ್ತಾ ಇತ್ತಿಲ್ಲ, ಹಿಟ್ ರುಬ್ತಾ ಇದ್ದೆ. ತದಾಕು ತದಗಿಣ ತೊಮ್ 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 ರೀ. ನಾವು ಹೊಸ ಜೀವನ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಮ್ಮ ಹೊಸ ಜೀವನ ಶುರುವಾಗಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಜೀವನ ಹಾಳಾಗೋಗಿ 15 ವರ್ಷ ಆಗೋಯ್ತು. 15 ವರ್ಷದಿಂದ 15 ಅಲ್ವಾ ಮಾಡಿರೋದು. ಅಯ್ಯೋ ಅದಲ್ಲ ರೀ, ಮತ್ತೆ ನಾವ್ ಮದ್ವೆಗೆ 15 ವರ್ಷ ಆದ್ರೂ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಲ್ವಾ? ಹತ್ತಿ ಹೆಣ್ಣು ಹೊರಗಡೆ ನೋಡಕ್ ತುಂಬಾ ಸುಂದರವಾಗಿರುತ್ತೆ, ಹೊಡೆದ್ಮೇಲೆ ಗೊತ್ತಾಗೋದು ಅದ್ರೊಳಗೆ ಹುಳ ಇರುತ್ತೆ ಅಂತ. ಅಲ್ಲ ರೀ, ನಾವ್ ಇಷ್ಟು ಅನ್ಯೋನ್ಯವಾಗಿದ್ರು ಮಕ್ಳಕ್ ಆಗಿಲ್ಲ. ಹುಲಿನ ಬೋನ್ ಒಳಗಿಟ್ಬಿಟ್ಟು ಬೇಟೆ ಆಡುವಂತವಳೆ ಹೆಂಗ್ ಬೇಟೆ ಆಡಕ್ಕಾಯ್ತದೆ? ನೀವು ರಣಧೀರನ್ ತರ ಕಮ್ಮಿನ ಮಾಡ್ಕೊಂಬತ್ತೀರಿ ಏನೋ ಅಂತ ಅನ್ಕಂಡೆ. ಅಲ್ಲ ಕಡೆ ಗೊತ್ತಾಯ್ತು ರೀ, ಮಗುವಾದ್ರೆ ನಮ್ಮ ಅನ್ಯೋನ್ಯತೆ ಕಡಿಮೆ ಆಯ್ತದೆ ಅಂತ. ಗೊತ್ತಾಯ್ತು, ಪ್ರೀತಿ ಕಡಿಮೆ ಮಾಡ್ತೀನಿ ಅಂತ. ಏನಪ್ಪ ಏನು ಗೋಡೆಗೆ ಬಾಲ್ ಎತ್ಬಿಟ್ಟು ಅವಳೆ ಕ್ಯಾಚ್ ಹಿಡ್ಕತಾವಳೆ. ಈ ಖುಷಿಗೆ ಎಂಟ್ರಿ ಯಾಕೆ ಹಾಕ್ಸ್ಬೇಕಾಗಿತ್ತು? ಅಲ್ಲ ಇಟ್ಟು ರುಬ್ಕೊಂಡಿತ್ತಿಲ್ವಾ? ಅಯ್ಯಯ್ಯ ಊಟ ಅಂದ್ರೆ ಊಟ ಅಲ್ಲ, ಇಟ್ಟು ರುಬ್ತಾ ಇದೆ. ಊಟ ಮಾಡ್ತಾ ಇದ್ದೆ. ಮದುವೆ ಆಗಿ 15 ವರ್ಷ ಆದ್ರೂ ಒಂದೇ ಒಂದ್ ಮಗು ಆಗಿಲ್ಲ. ಜನ ಎಲ್ಲ ತಪ್ಪು ತಿಳ್ಕೊತಾ ಇದಾರೆ ಕಣೆ. ಕಳಿ ಬಿಡಿ, ನಿಜ ಅಲ್ವಾ? ಏನ್ ನಿಜ? ನಿಮ್ಗೆ ಕೆಟ್ಟ ಬುದ್ಧಿ ಇಲ್ಲ ಅಂತ ಕಾಂಟ್ರಾಕ್ಟ್ ಕೊಟ್ಟು ಬಾವಿ ತೋರ್ಸ್ಕೊಬಿಟ್ಟು ಅದ್ರೊಳಗೆ ನಾನೇ ಬಿದ್ದು ಸತ್ತೋದಂಗಾಯ್ತು. ನಮ್ದು ಒಂದು ಜನ್ಮನ. ಅಯ್ಯಪ್ಪ, ಮೇಕ್ ಹೋಗಿದ್ರೆ ಉಗ್ಲು ನನ್ ಮೇಲೆ ಬೀಳ್ತೈತೆ. ಕೆಳಗಡೆಗೆ ಹೋಗಿದ್ದೀನಿ. ಅಯ್ಯಯ್ಯೋ, ಇಲ್ಲೇ ಬಿಟ್ಕೊಬಿಟ್ಟು
₹8 ಹೋಯ್ತೀನಿ. ಅಯ್ಯಯ್ಯೋ ಊಟ ಅಂತ ಹೇಳ್ರಿ. ಊಟ ಅಲ್ಲ, ₹8 ಹೋಯ್ತಾ ಇದೀನಿ ಸರ್. ಊಟ ಮಾಡಕ್ ಹೋಯ್ತಾ ಇದೀನಿ. ಊಟ. ಅಯ್ಯಯ್ಯೋ ನನ್ ಪತಿ ದೇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಏನೋ. ನೋಡಿದ್ರ ನನ್ ಪತಿ ದೇವ್ರನ್ನ ಎಷ್ಟು ಪೂಜಿಸ್ತೀನಿ ಅಂತ. ನನ್ ಗಂಡ ಒಂಥರ ಬಂಗಾರದ ಮನ್ಸ ಇದ್ದಂಗೆ. ನನ್ನ ಹೆಸರು ವಿಜಿ ಅಂತ. ದುನಿಯಾ ವಿಜಿ ಅಲ್ಲಪ್ಪ, ಡೈರೆಕ್ಟರ್ ವಿಜಿ ಅಂತ. ಬಾಹುಬಲಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ ನಾನು. ಮಾಡ್ಬೇಕು ಅಂತ ಕತೆನ ಎಲ್ಲರ ಹತ್ರ ಹೇಳ್ಕೊ ಬಂದೆ. ಅವ್ರು ಕದ್ಕೊಂಡೋಗಿ 1, 2 ಅಂತ ಮಾಡ್ಕೊಬಿಟ್ರು. ಆದ್ರೆ ಈ ಸಲ ಒಂದು ಕತೆ ಮಾಡ್ಕೊ ಬಂದಿದ್ದೀನಿ. ಯಾರಿಗೂ ಹೇಳ್ಬೇಡಿ. ಇನ್ನೊಂದು ವಾರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾರಿಗೂ ಹೇಳ್ಬೇಡಿ. 1 ತಿಂಗಳಲ್ಲಿ ಶೂಟಿಂಗ್ ಮುಗಿಸ್ಬಿಡ್ತೀನಿ. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳ್ಬೇಡಿ ಅಂತ ನೀನು ಹೇಳ್ತಾ ಇದೆಯಲ್ಲೋ ಗುಲ್ಡು. ನನ್ನ ಕತೆ ಟೈಟ್ಲೆ ಯಾರಿಗೂ ಹೇಳ್ಬೇಡಿ ಅಂತ. ಸಿನಿಮಾ ಶುರು ಮಾಡ್ಬೇಕು, ಮನೆ ಬಾಡಿಗೆಗೆ ಸಿಗ್ತಾ ಇಲ್ಲ. ಇಲ್ಲೊಂದು ಮನೆ ಖಾಲಿ ಇದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕರಿತಿದ್ದಳ್ರಿ. ಯಾರಿದ್ದೀರ ಮನೇಲಿ? ಹಲೋ, ನಮಸ್ಕಾರ ಆಂಟಿ. ನಮಸ್ತೆ. ನನ್ನ ಹೆಸರು ವಿಜಯ್ ಅಂತ, ಸಿನಿಮಾ ಡೈರೆಕ್ಟರ್. ಸಿನಿಮಾ ಮಾಡ್ತಾ ಇದ್ದೀರಾ? ಹೌದು. ಯಾವ್ದು ಮಾಡ್ತಾ ಇದ್ದೀರಿ? ಆರದ್ ಯಾಕೆ ಮಾಡ್ತಾ ಇದ್ದೀರಿ? ನೆಗೆದ್ ಮಾಡಿ, ಕುಂದಾಡನ್ ಮಾಡಿ. RR ಅಂತಂದ್ರೆ ಡೆವಿಲ್ ಸಿನಿಮಾ ಅಂತ. ಅಯ್ಯೋ ರೀ, ಮೊದ್ಲು ಡೆವಿಲ್ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ? ಪಾಪಸಕುನ ಇನ್ಯಾವ್ದು ಮಾಡ್ಲಿ? ಭೂತೊಂದ್ ಮಾಡಿ. ಭೂತ ಡೆವಿಲು ಎಲ್ಲ ಒಂದೇ. ಎರಡು ಒಂದೇಯಾ? ನಾನು ಸಿನಿಮಾ ಡೈರೆಕ್ಟ್ರು. ಅಯ್ಯೋ ನಾನು ಈ ವಯಸ್ಸಿನಲ್ಲಿ ಹೀರೋಯಿನ್ ಆಗಲ್ಲ. ಬೇಕಾದ್ರೆ ನನ್ನ ಮಗಳನ್ನ ಹಾಕೊಂಡ್ ಮಾಡಿ. ಹಾಕೊಂಡು ಯಾವ ಸಿನಿಮಾ ಮಾಡೋಣ? ನಾನು ಸಿನಿಮಾ ಡೈರೆಕ್ಟ್ರು. ಬಾಡಿಗೆ ಮನೆ ಬೇಕಿತ್ತು. ಮನೆ ಕೊಡಲ್ಲ ರೀ. ಯಾಕೆ? ಮದ್ವೆ ಆಗಿರೋ ಗಂಡ ಹೆಂಡತಿರು ಮಾತ್ರ ಕೊಡೋದು. ಅದ್ರಲ್ಲೂ ಅನ್ಯೋನ್ಯವಾಗಿದ್ರೆ. ಆಂಟಿ ನನಗೆ ಮದುವೆ ಆಗಿದೆ. ಹಂಗಾರೆ ಹೆಂಡತಿಯನ್ನು ಬ್ಯಾಗ್ಗಳು ಮಡಗಿದ್ಯಾ? ಅವ್ರ ಮನೇಲಿ ಅವಳೆ ಹಿಡ್ಕೊಂಡ್ ಪೂಜೆ ಮಾಡು. ದಂಡೆ ನಕಣ ಅಂತ ಕರೆಸ್ರಿ, ನಾನು ನೋಡ್ಬೇಕು. ಆಂಟಿ ಎಲ್ಲಪ್ಪ ಕರೆಸ್ಲಿ. ಜೂನಿಯರ್ ಆರ್ಟಿಸ್ಟ್ ಫೋಟೋ ಕಳಿಸಿದ್ಲು, ಅದನ್ನ ತೋರಿಸಿ ಮ್ಯಾನೇಜ್ ಮಾಡ್ಬಿಡ್ತೀನಿ. ಆಂಟಿ, ಇವಳೆ ಆಂಟಿ ನನ್ನ ಹೆಂಡತಿ. ಇವಳು ನಿಮ್ಮ ಹೆಂಡ್ತಿನ? ಇವಳು ನಿಜವಾಗ್ಲೂ ನಿಮ್ಮ ಹೆಂಡ್ತಿನ? ಡೌಟ್ ಬಂದ್ಬಿಡ್ತಾ. ಫೋಟೋ ತೋರ್ಕೊಂಡು ಕಟ್ಔಟ್ ತೋರ್ತಾ ಇದ್ದಾರಲ್ರಿ? ಕ್ಯಾಮ್ರಾ ಕಾಣ್ಲಿ ಅಂತ. ಕ್ಯಾಮ್ರಾಕ್ಕೆ ಏನ್ ಕಂಡದು? ಓಹೋ, ಹಿಂಗ್ ತಿರ್ಗಿಸ್ಬೇಕು. ಇವಳು ನಿಮ್ಮ ಹೆಂಡ್ತಿ ಆದ್ರೆ ನಾನು ಈಗಲೇ ನೋಡ್ಬೇಕು. ಕರ್ಸಿ. ಆಂಟಿ, ನನ್ನ ಹೆಂಡತಿ ಬೆಳಗ್ಗೆ 3 ತಿಂಗಳಿಂದ ಸತ್ತ ಬಿಟ್ಲ. ಏನ್ ನಾಡ್ಕಾಡ್ತಾ ಇದ್ದಿಲ್ಲ ಆಂಟಿ? ಹಣ್ಣು ತಗೊಟ್ಟಿದ್ನಲ್ಲ, ಅದನ್ನ ಅವಳು ಕಚ್ಚಕ್ಕಿಂತ ಮೊದ್ಲು ಬಾವ್ಲಿ ಕಚ್ಬಿಟ್ಟಿದ್ದಂತೆ. ಸಮಾಧಾನ ಮಾಡ್ಕೊಪ್ಪ. ಸಮಾಧಾನ ಮಾಡ್ಕೋ. ಹೊಳ್ತದನ ನನ್ನ ಮೈ ಕೈ ಟಚ್ ಮಾಡಕ್ ನಾಟಕ ಮಾಡ್ತದನ. ಬಾಯಿಲೆ ಇಲ್ಲ ಕುಂತರು. ನಾವು ಒಳಗೆ ಹೋಗಿ ಬರ್ತೀನಿ. ನಾನು ಬರ್ತೀನಿ. ನಾವ್ ಹೋಯ್ತಾರದು ನೀರ್ ಕುಡಿಯಕ್ಕೆ. ನೀ ಇಲ್ಲೇ ಕುಂತರು. ಒಳಗೆ ಹೋಗಿ ನನ್ ಗಂಡನ್ ತಾವು ಈಸ್ಕೊಂಡ್ ಬರ್ತೀನಿ. ಯಾರನ್ನೋ ಸಾಯಿಸಿ ಮನೆ ಬಾಡಿಗೆಗೆ ಇಸ್ಕೊಂಡಂಗ ಆಯ್ತು. ಇನ್ನೇನಿದ್ರು ಸ್ಕ್ರೀನ್ ಪ್ಲೇ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಷ್ಟೇ. ಆಹಾ, ಓನರ್ ಮಗಳು ಸೊಂಟ ಏನ್ ಹಿಂಗಿದೆ? ನನ್ನ ಮುಖ ನೋಡಿ ಹೆಂಗದೆ. ನೀನಾಕಮ್ಮ ಬಂದೆ ಹಿಂಗೆ? ಸರ್, ಅದೇ ನಾ ಫೋಟೋ ಕಳ್ಸಿದ್ನಲ್ಲ, ನೀವು ನಮ್ಮ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ನಿಮ್ ಸಿನಿಮಾದಲ್ಲಿ ಒಂದು ರೋಲ್ ಪಕ್ಕ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಕಣ್ಣು ನೋಡ್ಬಿಟ್ಟು ಸೈಡ್ ಕರಿತಿದ್ಯಲ್ಲ, ನಾ ಅಂತವನಲ್ಲ. ನಾನು ಅಂತೇಳಲ್ಲ, ಒಂದ್ ಸೈಡ್ ಕರಿತಾ ಇದ್ದೆ. ಹಂಗಲ್ಲ ಸರ್, ನಾ ಹುಡ್ದಾಗ್ಲಿಂದನೂ ಹಿಂಗೆ. ಹಂಗ? ನಾ ಎಲ್ಲೋ ಮೆಡಿಕಲ್ ಶಾಪ್ ಹೋಗ್ಬೇಕೇನೋ ಅನ್ಕೊಂಡಿದ್ದೆ. ಫೋಟೋಗೆ ಹಾರ ಹಾಕಿ ತಿಥಿ ನೀರು ಬಿಟ್ಟಿದ್ದೀನಿ. ಇವಾಗ ಚಾನ್ಸ್ ಕೇಳ್ಕೊ ಬಂದವಳು ಸರ್. ನೋಡಮ್ಮ, ಇಲ್ಲಿ ಚಾನ್ಸು ಇಲ್ಲ, ಏನೂ ಇಲ್ಲ. ಆಂಟಿ ನೋಡಿದ್ರೆ ಪರ್ಕೆ ತಕ್ಕ ಮೊಕ ಕೆರೆದು ಬಿಡ್ತಾಳೆ. ನೀವು ಹೋಗಿ, ನೀವು ಹೋಗು. ಅರಿ ಊರೇ ಯಾರವ್ರು? ಅದು ಗೊತ್ತಿಲ್ಲ ಆಂಟಿ. ಗೊತ್ತಿಲ್ಲ. ಮನೆ ಒಳಗೆ ಹೆಂಗ್ ನುಗ್ಗಿದ್ಲು? ಬೆತ್ರಿ ಛತ್ರಿ. ಹೊಡಿಬೇಡಿ ಆಂಟಿ. ಯಾರು ಕಣ್ ಮಾಡ್ತಾ ಇದ್ದೀನಿ? ನಾನು ನಿಂತರ ಹೆಣ್ಣು. ಅಯ್ಯೋ ಆಂಟಿ, ಹಂಗಲ್ಲ ಆಂಟಿ, ನಾ ಹುಡ್ದಾಗ್ಲಿಂದನೂ ಹಿಂಗೆ. ಓ, ಇವಳು ಹುಡ್ತಾಗಿಲ್ವೇ ಹಂಗೆ ಅಂತೆ. ನೀನು ಎಲ್ಲೋ ನೋಡ್ತಕ್ಕಂತಿಲ್ಲ. ಹೆಂಡತಿ ಸತ್ತೋಗವಳೆ ಅಂದೆ. ಇಲ್ಲೇ ಗುಂಡ್ ಕಲ್ನಂಗ್ ನಿಂತವಳೆ. ಆಂಟಿ, ಸ್ವಲ್ಪ ಸೈಡಿಗೆ ಬರ್ತೀರಾ? ಏನ್ ಸೈಡಿಗೆ ಬಾ ಅಂತ? ನನ್ನ ವಯಸ್ಸು ನಿನ್ ವಯಸ್ಸಿಲ್ಲ, ಸೈಡಿಗೆ ಬಾ ಅಂತ ಇದೆ. ಸೈಡಿಗೆ ಬಂದ್ರೆ ಹಿಂದಕ್ಕೆ ಹೋಗು ಅಂತ. ಹಿಂದಕ್ಕೆ ಹೋಗು ಅಂತ ಸರಿ ಬಿಡಾಯ್ತು. ಹೆಂಡತಿ ಓಡೋಗು ಅಂದ್ರೆ ನಾಯಿ ತರ ನಿಂತಿದ್ದಲ್ಲ ಹೆಂಡತಿ. ಆಂಟಿ ಹೋದ್ರು ಮುಗಿಸಿ ಬಾಯ್ದೆ. ಆಂಟಿ, ಹೆಂಡತಿ ಸತ್ತೋಗವಳೆ ಅಂದೆ. ಇಲ್ಲ ಗುಂಡ್ ಕಲ್ನಂಗ್ ನಿಂತವಳೆ. ಹೆಂಗೆ ಬದುಕ್ತೆ ಹೆಂಡತಿ? ಹೆಂಗ್ ಬದುಕ್ತೆ? ಏನು ಹೇಳು ಸಾಯೇ? ಏನಂತ ಹೇಳಿರಿ? ಏನಂತ
ಅಂತ ಹೇಳಿ. ಏನು ಹೇಳ್ಬೇಡ ಆಂಟಿ, ನೀವು ಮನೆ ಬಾಡಿಗೆ ಕೊಡದೇ ಇದ್ರು ಪರವಾಗಿಲ್ಲ, ನಾವ್ ಯಾವ್ದಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತೀವಿ ಬಿಡಿ. ಏಯ್ ಬಪ್ಪ ಆಯ್ತು, ನಾನೇ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ನೀವು ನಿಜವಾಗ್ಲೂ ಗಂಡ ಹೆಂಡ್ತಿರು ತೋತಾರೆ, ಅವ್ರು ನಿಜವಾಗ್ಲೂ ಗಂಡ ಹೆಂಡ್ತಿರು. ಇನ್ಮೇಲೆ ನಮ್ಮ ಮನೇಲಿ ಆರಾಮಾಗಿರ್ಬೋದು. ಗೊತ್ತಾಯ್ತಾ? ಸೈಡ್ ಕೊಡಿ, ಇಬ್ರು ಸೇರ್ಕೊಳ್ಳಿ.